ಮಾಜಿ ಕೇಂದ್ರ ಸಚಿವರು ಹಾಗೂ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ 74ನೇ ಜನ್ಮೋತ್ಸವವನ್ನು ಜುಲೈ 11ರಂದು ಅತ್ಯಂತ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಿಂದ 2,000ಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಜೀವನ್ ಮೂರ್ತಿ ಹಾಗೂ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಮತ್ತು ಮಾಯಕೊಂಡ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಿಎಸ್ ಶ್ಯಾಮ್ ಜಂಟಿಯಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 11ರ ಶನಿವಾರ ಬೆಳಿಗ್ಗೆ 10:30ಕ್ಕೆ ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ಜಿಎಂ ಸಿದ್ದೇಶ್ವರ ಅವರ 74ನೇ ಜನ್ಮೋತ್ಸವವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ, ವಿ ಸುನಿಲ್ ಕುಮಾರ್, ಶಿವನಗೌಡ ನಾಯಕ್, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಶಾಸಕರಾದ ಎಂ ಚಂದ್ರಪ್ಪ, ಬಿಪಿ ಹರೀಶ್ ಸೇರಿದಂತೆ ಹಲವು ಮಾಜಿ ಶಾಸಕರು ಹಾಗೂ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮಕ್ಕೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದೇವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶ್ಯಾಗಲೆ ದೇವೇಂದ್ರಪ್ಪ, ಅಗಸನಕಟ್ಟೆ ಶಿವಮೂರ್ತಪ್ಪ, ಅಣಜಿ ಗುಡ್ಡೇಶ್, ಮಹೇಂದ್ರ, ಹೆಂಡಸಘಟ್ಟ ಮಹಾಬಲೇಶ್ವರ್, ಐಗೂರು ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶನಿವಾರ ರೇಣುಕಾ ಮಂದಿರದಲ್ಲಿ ನಾವು ಬೃಹತ್ತಾಗಿ ಆಚರಣೆ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೇವೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಾಯಕೊಂಡ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಿಂದ ಜನ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲ ಪ್ರಚಾರ ಮಾಡಬೇಕು. ನಮ್ಮ ಎಲ್ಲ ಅಭಿಮಾನಿಗಳು ಬರಲಿಕ್ಕೆ ಆಹ್ವಾನ ಕೊಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಮಾಡ್ತಾಯಿಲ್ಲ, ಪ್ರತಿ ವರ್ಷವೂ ಸಹ ನಾವು ಜಿಎಂ ಸಿದ್ದೇಶ್ವರ ಹುಟ್ಟಿದವನ್ನು ಮಾಡ್ಕೊಂಡ್ಬರ್ತೀವಿ. ಅದೇ ರೀತಿ ಈ ಸಾರಿನ ಬೃಹತ್ತಾಗಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಈಗ ನಮ್ಮ ಮುಖ್ಯ ಅತಿಥಿಗಳಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಮಾಜಿ ಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಅವರು, ಇನ್ನೊಬ್ಬ ಮಾಜಿ ಮಂತ್ರಿಗಳಾದಂಥ ಮುರುಗೇಶ್ ನಿರಾಣಿ ಅವರು, ಹಾಲಿ ಶಾಸಕರು ಮಾಜಿ ಸಚಿವರಾದಂಥ ಸುನಿಲ್ ಕುಮಾರ್ ಅವರು, ರವಿಕುಮಾರ್ ಅವರು, ಮಾಜಿ ಶಾಸಕರಾದಂಥ ಹಾಲಿ ಶಾಸಕರಾದ ಎಂ ಚಂದ್ರಪ್ಪನವರು, ಬಿಪಿ ಹರೀಶ್ ಅವರು, ಶಿವನಗೌಡ ನಾಯಕ್ ಅವರು, ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ KS ನವೀನ್ ಅವರು, ಮಾಜಿ ಶಾಸಕರಾದಂಥ SP ರಾಜೇಶ್ ಅವರು, SV ರಾಮಚಂದ್ರ ಅವರು ಮತ್ತು ಪರಾಜಿತ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾದಂಥ ಗಾಯತ್ರಿ ಸಿದ್ದೇಶ್ವರ ಅವರು, ನಮ್ಮ ಜಿಲ್ಲಾಧ್ಯಕ್ಷ ಅಂತ ರಾಜಶೇಖರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ನಾವು ಬೃಹತ್ತಾಗಿ ಜಿಎಂ ಸಿದ್ದೇಶ್ವರ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ ಸಿದ್ದೇಶ್ವರ ಅಭಿಮಾನ ಬಳಗದಿಂದ. ಅದಕ್ಕೆ ತಾವು ಸಹ ನಮಗೆ ಈ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಅದರ ಮುಖಾಂತರ ನಾವು ಇವತ್ತು ನಮ್ಮ ಮಾಯಕೊಂಡ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು. ನಿಮ್ಮ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಆಹ್ವಾನ ಕೊಡ್ತಿರ್ತಕ್ಕಂಥದ್ದು. ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೆಚ್ಚಿನದಾಗಿ ಸೇರ್ತಾರೆ. ಇದೇನು ಈ ವರ್ಷ ಮಾಡ್ತಾ ಇಲ್ಲ, ಪ್ರತಿ ವರ್ಷ ಮಾಡ್ತಾ ಬರ್ತಾ ಇಲ್ಲ. ಈಗ ಸುಮಾರು ನಾವು ಆಗಲೇ 18-20 ವರ್ಷದಿಂದ ಮಾಡ್ತಾಯಿದ್ದೀವಿ. ಸತತವಾಗಿ ನಮ್ಮ ಸಿದ್ದೇಶ್ವರನವರು MP ಆದಾಗಿಂದನೂ ನಾವು ಆಗಲಿ ಸತತವಾಗಿ ನಮ್ಮ ಅಭಿಮಾನಿ ಬಳಗದಿಂದ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಇವತ್ತೇನು ಮಾಡ್ತಿರೋದೇನು ವಿಶೇಷ ಅಲ್ಲ, ವರ್ಷ ಮಾಡ್ತಾಯಿದ್ವಿ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರೀಕ್ಷೆ ನಾವು ಎಲ್ಲರೂ ಹೊಂದ್ಕೊಂಡಿರುವಂಥದ್ದು. ಇಲ್ಲಿ ಬಣ ಅನ್ನೋದು ಯಾವುದೂ ರೀತಿಯಾದಂಥದ್ದು ಕಂಡು ಬಂದಿಲ್ಲ. ಪತ್ರಿಕಾ ಮಾಧ್ಯಮ ಮಿತ್ರರು ನೀವು ಏನಾದರೂ ಬಣ ಬಡದಾಟ ಅಂತ ಏನಾದ್ರು ನೀವು ಸೂಚಿಸ್ಬೋದೇ ಹೊರತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತೆಲ್ಲರೂ ನಾವು ಒಂದಾಗಿ ಹೋಗ್ತಾ ಇದ್ದೀವಿ. ಏನೋ ಅಸಮಾಧಾನಕ್ಕೆ ಅಲ್ಪ ಸ್ವಲ್ಪ ಏನೋ ಇರ್ಬೋದೇನೋ ಅವರೆಲ್ಲರೂ ಸರಿದೂಗಿಸ್ಕೊಂಡು ಇವತ್ತೆಲ್ಲರೂ ನಾವು ಹೋಗ್ತಾ ಇರೋದಂಥದ್ದು ಎಲ್ಲರಿಗೂ ಕಂಡು ಬಂದಿದೆ. ಇವತ್ತು ಯಾರು ಏನು ಬಣ ಬಡದಾಟದಲ್ಲಿ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ, ಎಲ್ಲರೂ ಬಂದೇ ಬರ್ತಾರೆ. ಇದೇ ನೀವು ಇವತ್ತು ನಾವು ಪತ್ರಿಕೆ ಪ್ರಿಂಟ್ ಹೊಡಿಸಿರೋದು ಏನಪ್ಪ ಅಂತಂದರೆ ಯಾರ್ಯಾರು ಅವತ್ತು ಆಹ್ವಾನಿತರು ಬರ್ತಾ ಇದ್ದಾರೆ ಅವತ್ತು ನಾವು ಅದನ್ನು ಹೆಸರುಗಳನ್ನು ಕಾಣಿಸಿದ್ದೀವಿ ಅಷ್ಟೇ.